ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಕಾಟ ಹೆಚ್ಚಾಗ್ತಾ ಇದೆ. ಬೆಳ್ಳಂಬೆಳಿಗ್ಗೆ ಗ್ರಾಮದ ಒಳಗೆ ಆನೆಗಳು ನುಗ್ತಾ ಇದ್ದು ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಸಕಲೇಶಪುರ ತಾಲೂಕಿನ ಬನವಾಸಿ ಗ್ರಾಮದಲ್ಲಿ ಸಲಗವೊಂದು ಹಸುಗಳ ಬಳಿ ಬಂದು ನಿಂತು ಮತ್ತೆ ಕಾಡಿಗೆ ಹೋಗಿದೆ. ಇನ್ನು ಕಾಡಾನೆಗಳ ಕಾಟದ ಬಗ್ಗೆ ಮಹಿಳೆಯೊಬ್ಬರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಿಗ್ಗೆ ಎದ್ಬಿಟ್ಟು ನಾವು ಕೆಲ್ಸಕ್ಕೆ ಬರ್ತೀವಿ, ಬೆಳಿಗ್ಗೆ ಜಲ್ದಿ ಬಂದ್ಬಿಟ್ಟು ನಾವು ಅಣ್ಕುಯ್ತೀವಿ. ಈಗ ಬರಕ್ ಆಗಲ್ಲ, 10 ಗಂಟೆ ನಾವು ಬರ್ತೀವಿ ಅಣ್ಕುಯ್ಯಕ್ ಬಂದ್ಬಿಟ್ಟು ಒಂದೇ ಉಸಿರಿಗೆ ನಾವು ಅಣ್ಕುಯ್ತಾ ಇರ್ತೀವಿ. ಎಲ್ಲಿ ನಿಂತಿರುತ್ತೆ ಏನು ಅಂತ ನಮಗ್ ಗೊತ್ತಿಲ್ಲ. ಒಟ್ರಾಸಿ ಏನಾದ್ರು ಬಂದ್ಬಿಟ್ಟು ನಮಗೆ ಏನಾದ್ರು ಆನೆ ಮಾಡ್ತು. ನನ್ ಗಂಡಿಗೂ ನನ್ನ ಮಕ್ಳಿಗೆ ಯಾರಿದ್ದಾರೆ? ನಾವ್ ಎಲ್ಲಿಗೆ ಹೋಗೋಣ? ನೀವೇನು ಸರ್ಕಾರದವ್ರೇನು ಮನೇಲಿ ಕೂತಿರ್ತೀರ ಬೆಚ್ಚಿಗೆ? ಸರ್ಕಾರದವರು ಬನ್ನಿ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ. ಮುಖ್ಯಮಂತ್ರಿಗಳು ಬಂದು ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನಾಗಿದೆ ಪರಿಸ್ಥಿತಿ ಜನಗಳದು ಅಂತ ಹೇಳ್ಬಿಟ್ಟು. ನನ್ ಮಕ್ಳಿಗೆ ಯಾರ್ ಗತಿ? ನನ್ ಗಂಡಂಗೆ ಯಾರ್ ಗತಿ? ನೀವ್ ಸಾಕ್ತೀರಾ? ತೋಟದೊಳಗೆ ನುಗ್ಗಂಗಿಲ್ಲ, ಬರಂಗಿಲ್ಲ. ಆನೆ ಬರುತ್ತೆ, ತುಂಡಾಕುತ್ತೆ, ಏನಾದ್ರು ಮಾಡುತ್ತೆ ಅಂತ ಭಯ ನಿಮಗೆ ಏನಾಗ್ಬೇಕು? ಮುಖ್ಯಮಂತ್ರಿಗಳಿಗೆ ಬನ್ನಿ, ಇಲ್ಲಿ ಬಂದ್ಬಿಟ್ಟು ನೋಡಿ ಮನಸ್ಸಿನ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳ್ಬಿಟ್ಟು.